ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲೇಶಪ್ಪ. ಇವತ್ತು ನಮ್ಮೊಂದಿಗೆ ಜೇಮ್ಸ್ ವಿಲಿಯಮ್ಸ್ ಅಂತ 42 ವರ್ಷದ ಯುವಕ ಇದ್ದಾರೆ ನಮ್ಮ ಜೊತೆ. ಇವ್ರಿಗೆ ಹಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಂಡು ನಡಿಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಳ್ತಂತೆ. ಸೊ ಅದಕ್ಕೆ ಇವರು ಎಕೋ ಮತ್ತು ಸ್ಟ್ರೆಸ್ ಟೆಸ್ಟು ಹಾಗೆ ನಿನ್ನೆ ಅಂದರೆ 24 ಮಾರ್ಚ್ 2025ನಲ್ಲಿ ಅವರು ಸಿ ಟಿ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಹೇಗಾಯಿತು, ಅವ್ರಿಗೇನೇನು ತೊಂದರೆ ಆಗ್ತಾಯಿತ್ತು, ಅದಕ್ಕೇನು ಮಾಡಿದರು, ಅವ್ರು ಯಾತಕ್ಕೆ ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ನ ಚೂಸ್ ಮಾಡಿದರು ಅಂತ ಅವ್ರ ಬಾಯಿಂದಲೇ ಕೇಳೋಣ. ನಮಸ್ಕಾರ ವಿಲಿಯಮ್ಸ್. ನಮಸ್ಕಾರ ಸರ್. ಸರ್ ಹೇಳಿ, ನಿಮ್ಮ ವಯಸ್ಸು, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಜೇಮ್ಸ್ ವಿಲಿಯಮ್ ಅಂತ. ವಯಸ್ಸು ಏಜ್ 42. ಓಕೆ ಏನಾಯಿತು ನಿಮಗೆ? ಫಸ್ಟ್ ನಿಮ್ಗೆ ಏನು ಹೃದಯ ಸಂಬಂಧ ಕಾಯಿಲೆ ಕಾಣಿಸ್ಕೊಳ್ತು ನಿಮಗೆ? ಹೃದಯ ಕಾಯಿಲೆ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ಏನಂದರೆ ನನಗೆ ಒಂದು 15-20 ಡೇಸಿಂದ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ ಆಗಿತ್ತು ಒಂದು ಸೈಟಲ್ಲಿ ವರ್ಕ್ ಮಾಡುವಾಗ. ಅವತ್ತಿಂದ ಸ್ವಲ್ಪ ನಡೆಯುವಾಗ ಸ್ವಲ್ಪ ಚೆಸ್ಟ್ ಪೇನ್ ಬರ್ತಾ ಇತ್ತು. ಆಮೇಲೆ ಸೇರಿ ಅದು ಹಂಗೆ ನಡೆಯುವಾಗ ಬರುತ್ತೆ, ಆಮೇಲೆ ನಾರ್ಮಲ್ ಕುತ್ಕೊಂಡ್ರೆ ಹೋಗ್ಬಿಡುತ್ತೆ. ಸೇರಿ ಹಂಗೆ ನಾನು ಕೇರ್ ಮಾಡಿಲ್ಲ. ತಿರ್ಗಿ ಆಮೇಲೆ ಟ್ರಾವೆಲಿಂಗ್ ಎಲ್ಲ ಆಯಿತು. ಸೇರಿ ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸೇರಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಪೇಯ್ನು. ಅವಾಗ ಬಂದು ಚೆಕ್ ಮಾಡಿದೆ, ಹೋಗ್ಬಿಟ್ಟು ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಮತ್ತು ಎಕ್ಕೋ, ECG, ಟ್ರೆಡ್ಮಿಲ್ ಟೆಸ್ಟು ಎಲ್ಲ ಮಾಡಿಸಿ ಎಲ್ಲ ನಾರ್ಮಲ್ ಬರ್ತಾಯಿತ್ತು. ಇಲ್ಲ, ನಿಮ್ಮದು TMTಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂತ ಹೇಳಿದ್ದಾರೆ ಅಂತಂದರೆ ನಿಮ್ಮದು ಇಲ್ಲಿದೆ ನೋಡಿ, ಪೂರ್ ಎಫರ್ಟ್ ಟಾಲರೆನ್ಸ್ ಅಂತಿದೆ. ಪೂರ್ ಎಫರ್ಟ್ ಟಾಲರೆನ್ಸ್ ಅಂದರೆ ಏನಾಗುತ್ತೆ ಅಂದರೆ ನನಗೆ ಟ್ರೆಡ್ಮಿಲಲ್ಲಿ ಓಡೋಕ್ಕಾಗಲಿಲ್ಲ. ಯಾಕಂದರೆ 10 ಮಿನಿಟ್ಸ್ ಓಡಬೇಕು. ಅದು ನನಗೆ 3 ಮಿನಿಟ್ಸಲ್ಲಿ ಚೆಸ್ಟ್ ಪೇನ್ ಬರ್ತದೆ, ಸ್ಟಾಪ್ ಮಾಡೋಕ್ಕೆ ಹೇಳ್ಬಿಟ್ಟೆ ನಾನು. ಅದಕ್ಕೆ ಅಲ್ಲಿ ಏನು ಹೇಳಿದ್ರು ನಿಮಗೆ? ಹೋಗ ಏನು ಹೇಳಿಲ್ಲ. ಹಂಗಂದ್ರೆ ನೀವು ಒಂದು CT ಮಾಡಿಸ್ಬೇಕು, ಇಲ್ಲ CT ಆಂಜಿಯೋಗ್ರಾಮ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ, ನಾನು ನಿನ್ನೆ CT ಮಾಡಿಸಿದೆ, CT ಆಂಜಿಯೋಗ್ರಾಮ್ ಮಾಡಿಸಿದೆ. ಅದರಲ್ಲಿ ಒಂದು 50-60% ಒಂದು ಆರ್ಟರಿಯಲ್ಲಿ ಬ್ಲಾಕ್ ಇದೆ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೀವು ಡೈರೆಕ್ಟು ನಮ್ಮ ಹತ್ರ ಬಂದ್ರಿ? ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದಿದ್ದೀನಿ. ಯಾಕೆ ನೀವು, ನಿಮಗೆ ಇಷ್ಟ ಇಲ್ವಾ ನಿಮಗೆ ಸ್ಟಂಟ್ ಅಥವಾ? ಇಲ್ಲ, ನನಗೆ ಸ್ಟಂಟ್ ಬಗ್ಗೆ ನಾನು ತುಂಬ ಇದು ಕೇಳಿದ್ದೀನಿ, ಎಲ್ಲರ ಕಡೆ ಕೇಳಿದ್ದೀನಿ. ಬಟ್ ಸ್ಟಂಟ್ ಅನ್ನೋದು ಟೆಂಪ್ರರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಇವಾಗ ನಮ್ಮ ಮಿಸ್ಸಸ್ಗೆ ಸ್ಟಂಟ್ ಹಾಕಿದ್ರು, 2 ಸ್ಟಂಟ್ ಹಾಕಿದ್ರು, 3 ಸ್ಟಂಟ್ ಹಾಕಿದ್ರು ಅಂತ. ಬೈಪಾಸ್ ಸರ್ಜರಿ ಮಾಡಿದ್ರು, ಆದರೆ ಏನು ಆಗಲಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಸ್ಟಂಟ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಬಂದೆ. ಯಾವ ಡಾಕ್ಟರ್ BM ಹೆಗ್ಡೆ ಅವ್ರದ್ದು ವಿಡಿಯೋ? BM ಹೆಗ್ಡೆ ಅವರು ನೋಡಿದ್ದೀನಿ. ಭಾಳಷ್ಟು ಬೇರೆ ಬೇರೆ ಥರದ ಮಾಹಿತಿ. ಹೌದು. ನೀವು ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟ್ರಿಗೆ ಬಂದ್ರಿ. ಬಂದಾದ್ಮೇಲೆ ನಾವು ಡೆಮೋ ತೊಗೊಳ್ಳಿ ಅಂತ ಹೇಳಿದ್ವಿ. ಹೇಗೆ ಅನ್ನಿಸ್ತು ನಿಮ್ಮ ಡೆಮೋದಲ್ಲಿ? ಡೆಮೋ ತೊಗೊಂಡಿದ್ದೀನಿ, ಬಟ್ ನನಗೇನು ಇವಾಗ ಫಸ್ಟ್ ಅಲ್ವಾ, ನನಗೇನು ಅಷ್ಟೇನು ಅನಿಸ್ದೇ ಇಲ್ಲ. ಬಟ್ ಅಲ್ಲ, ಏನಾದ್ರು ತೊಂದರೆ ಏನಾದರೂ ಆಯ್ತಾ? ತೊಂದರೆ ಏನಾಗಿಲ್ಲ ನನಗೆ. ನಿಮಗೆ ಆ ಥರ ನಿಮ್ಗೇನಾರ ಈಗ ಈಗ ನಾವೇನಾದರೂ ಒಂದು ಪ್ರೊಸೀಜರ್ ಮಾಡ್ಬೇಕಾದ್ರೆ ಅನಸ್ಥೀಶಿಯಾ ಅದು ಇದು ಎಲ್ಲ ಕೊಡ್ತೀವಿ. ಸೊ ನಾವು ನಿಮಗೆಲ್ಲದನ್ನು ECP ಹಾಕಿದ್ಮೇಲೆ, ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದರೂ ಡಿಫಿಕಲ್ಟೀಸ್ ಕಾಣ್ತಾ? ಇಲ್ಲ, ಏನಿಲ್ಲ. ಆರಾಮಾಗಿದ್ದೀನಿ. ಈಗ ಕಾಮನ್ ಪರ್ಸನ್ ಎಲ್ಲರೂ ತಗೋಬೋದಲ್ವಾ ಇದನ್ನ? ತಗೋಬಹುದು. ಏನಾದ್ರು ತೊಂದರೆ ಇದ್ದವರು ಅಥವಾ ಪ್ರಿವೆಂಟಿವ್ ಆಗಿ ಆ ಒಂದು ಹಾರ್ಟ್ ಪ್ರಾಬ್ಲಮ್ಸ್ನ ಬರೋದು ಬೇಡ, ಅದನ್ನ ತಡೆಗಟ್ಟಬೇಕು ಅಂದ್ರೆ ತಗೊಳಕ್ಕೆ ಏನೂ ಸಹ ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇಲ್ಲ. ಏನೂ ಡಿಫಿಕಲ್ಟೀಸ್ ಇಲ್ವಲ್ಲ? ಇಲ್ಲ, ಏನು ಡಿಫಿಕಲ್ಟಿ ಇಲ್ಲ. ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಇದು ವೆರಿ ಶಾರ್ಟ್, ನಿಮಗೂ ಇದು ಗೊತ್ತಿರಲಿಲ್ಲ, ಆದರೆ ನೀವು ECP ಹಾಕ್ಕೊಂಡಾದ್ಮೇಲೆ ನಿಮ್ಮ ಬೇರೆ ಅಂದರೆ ಹಾರ್ಟ್, ನಾಟ್ ಓನ್ಲಿ ಹಾರ್ಟ್ ಇದೊಂದಕ್ಕೆ ಅಂತಲೇ ಅಲ್ಲ, ಇದೆಲ್ಲದಕ್ಕೂ ಸಹ ಯೂಸ್ ಆಗುತ್ತೆ. ಇದ್ರ ಜೊತೆ ಬೆನಿಫಿಟ್ ಬೇರೆ ತಗೋಬಹುದು. ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದ್ರ ಬೆನಿಫಿಟ್ ಬೇರೆ ತಗೋಬಹುದು. ಅಲ್ಝೈಮರ್ ಆಗಿರಲಿ, ಐಸೈಟ್ ಆಗಿರಲಿ, ಗ್ಲೂಕೋಮ್, ಲಿವರ್ಗೆ, ಕಿಡ್ನಿಗೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ, ಪೆರಿಫೆರಲ್ ಆರ್ಟರಿ ಡಿಸೀಸಸ್ಗೆ, ಇಂಥವಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ಅದು ಒಂದು ಮಾತಿರಲಿ. ಸೊ ಈಗ ನೀವು ಈ ಒಂದು ಟ್ರೀಟ್ಮೆಂಟಿಂದ ಜನರಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಹೇಳೋದು ಏನಂದರೆ, ಇವಾಗ ಆಂಜಿಯೋಪ್ಲಾಸ್ಟಿಕ್ ಬೈಪಾಸ್ಗಿಂದ ನಾವು ನ್ಯಾಚುರಲ್ ಥೆರಪಿ ಹೋಗೋದು ಬೆಸ್ಟ್ ಅನ್ಸ್ತಾ ನಾನು ಹೇಳ್ತಾ ಇದ್ದೀನಿ. ಇದು ಆಂಜಿಯೋಜೆನಿಸಿಸ್ ಆಗೋದ್ರಿಂದ. ಯಾಕೆಂದರೆ ನೀವೇನು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ? ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಟೆಕ್ನಿಕಲ್ ಇಂಜಿನಿಯರ್. ಸೊ ನೀವು ನಿಮ್ಮಂಥ ಎಜುಕೇಟೆಡ್ಸ್ಗಳು ಈಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ, ಅದನ್ನು ನೀವು ವಿಡಿಯೋದಲ್ಲೋ ಯಾವುದ್ರಲ್ಲೋ ನೋಡಿರ್ತೀರ, ಅದನ್ನು ಅಪ್ಲೈ ಮಾಡ್ತೀರಾ. ನಾವು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋಣ. ನೀವು ಹೇಳ್ತಾರೇ ಇದು ಖಂಡಿತ ಸಹಜ. ಇದು ನಾವು ಇದನ್ನು ಫಸ್ಟ್ ಆಪ್ಷನ್ ಆಗಿ ಇಟ್ಕೋಬೋದು. ಯಾಕೆಂದರೆ ನಿಮಗೆ ಆಮೇಲೆ ಬೇಕಾದ್ರೂ ಸಹ ನೀವು ಏನೂ ಮಾಡಿಸ್ಕೊಳ್ದಂಗೆ
ಸ್ಟಂಟ್ ಹಾಕ್ಸ್ಕೊಳ್ದಂಗೆ ಬೈಪಾಸ್ ಮಾಡಿಸ್ಕೊಳ್ದಂಗೆ ಇದ್ದೂ ಸಹ ಇದನ್ನು ಫಸ್ಟ್ ಮಾಡಿಕೊಂಡು ಪ್ರಿವೆಂಟಿವ್ ಆಗಿ ನೋಡಿಕೊಂಡು ಓಕೆ ನೆಕ್ಸ್ಟ್ ಬೇಕಾದರೆ ಇದಕ್ಕೂ ಆಗಲಿಲ್ಲ ಅಂತಂದ್ರೆ ಹೋಗ್ಬೋದು. ಓಕೆ 100% ಆ ಥರ ಸಾಧ್ಯ ಇಲ್ಲ. ಸೊ ನಡೆಯೋದು ನಿಮ್ಮ ಪ್ರಾಬ್ಲಮ್ಸು ಭಾಳ ಚಿಕ್ಕ ಪ್ರಾಬ್ಲಮ್ಮು. ECP ಕೆಲಸ ಮಾಡಿದರೆ ಅದು ಖಂಡಿತವಾಗ್ಲೂ ಸಹ ನಿಮಗೆ ಆ ಒಂದು ನಿಮ್ಮ ಏನು ಪ್ರಾಬ್ಲಮ್ ಸಮಸ್ಯೆ ಇದೆ ಅದು ಖಂಡಿತ ಗುಣ ಆಗುತ್ತೆ. ಓಕೆ ಅದಕ್ಕೆ ನಾವು ಅಶ್ಯೂರ್ ಕೊಡ್ತೀವಿ. ಓಕೆ ನಮಸ್ಕಾರ ವಿಲಿಯಮ್ಸ್ ಅವರೇ, ನೀವು ಇಷ್ಟು ದೂರ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.